ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅವರವರ ಆಸ್ತಿಗಳು, ಅವರವರು ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ A ಖಾತೆ ಇರ್ಬೋದು, ಇಲ್ಲ B ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಕವರ್ ಟನಲ್ ಬರ್ತದೆ. ಸುಮಾರು 2.2 ಕಿಲೋಮೀಟರ್ ಒಂದು ಟನಲ್ಲು. ಈಗಾಗಲೇ ನಾವು ರಿತ್ವಿಕ್ ಪ್ರಾಜೆಕ್ಟ್ಸ್ ಅನ್ನೋರಿಗೆ ನಾವು ಬರೀ 18 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮೇಕ್ರಿ ಸರ್ಕಲ್ ಏನಿದೆ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ಕಾರಿಡಾರು ಸುಮಾರು 1.7 ಕಿಲೋಮೀಟರ್ 2+2 ಲೈನು. ಇದು 6 ಲೈನು, ಇದು 3 ಲೈನು ಟ್ವಿನ್ ಟನಲ್. ಇದು ಏಕೆಂದರೆ ಅಲ್ಲಿಗೆ ಬಂದ ತಕ್ಷಣ ರೋಡ್ ಬೇರೆ ಅವಕಾಶಗಳಿದೆ. ಆ ದೃಷ್ಟಿಯಿಂದ ಇವೆರಡು ಪ್ರಾಜೆಕ್ಟ್ ಕೂಡ ಈ ನೆಕ್ಸ್ಟ್ ತಿಂಗಳು, ಈ ತಿಂಗಳು ಕೊನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲೋ ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದನ್ನು ನಾವು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕೆಲಸ ಪ್ರಾರಂಭ ಮಾಡಿ 18 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಮಾಡಿ ಬೀದಿಗಿಳಿದು ಇದಾಗಬೇಕು ಅಂತ ಒಂದು ಭಾವನೆಯನ್ನು ಕೂಡ ಜನರಲ್ಲಿ ಮೂಡುವಂಥದ್ದು ಮತ್ತು ನ್ಯಾಯಯುತವಾದಂತ ಒಂದು ಬೇಡಿಕೆ ಆಗಿತ್ತು. ನೀವು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ದಲಿತರ ಪರ ಅವರ ಏಳಿಗೆಯನ್ನ ನೋಡ್ತೀನಿ ಅಂದವರು ನೀವ್ಯಾಕೆ ಮಾಡಲಿಲ್ಲ? ಅವಾಗ ನಮ್ಮನ್ನು ಕೇಳ್ತಿರಲ್ಲ ಸೇರಿಸಿ ಅಂತ. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತ ತೀರ್ಪನ್ನ ಕೊಟ್ಟಿದೆ. ನೀವು ಯಾವುದೇ ಈ ತರದ ವಿಚಾರಗಳನ್ನ ಕೋರ್ಟ್ ಸ್ಕ್ರೂಟ್ನಿ ಬರ್ತದೆ. ಆದ್ರಿಂದ ಇದನ್ನ ಎಚ್ಚರಿಕೆಯಿಂದ ನೀವು ಪರಿಶೀಲನೆ ಮಾಡಬೇಕು. ಇವೆಲ್ಲ ಮಾತುಗಳನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. 9th ಶೆಡ್ಯೂಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾನು ಈ ಸರ್ಕಾರಕ್ಕೆ ಕೇಳುವಂಥದ್ದು, ಇವತ್ತು ನೀವು ಮಾಡಿರುವಂತ ಈ ಆದೇಶದಿಂದ ಅನ್ಯಾಯ ಆಗ್ತಾ ಇರುವಂತ ST ಸಮುದಾಯಕ್ಕೆ ಅವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಮ್ಗೆ ನ್ಯಾಯ ಕೊಡಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನು ಅಂತ ಹೇಳ್ಬೇಕು. ಪಾಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ಗೆ? 17%ಗೆ SC ರಿಸರ್ವೇಶನ್ ನಲ್ಲಿ ಒಳ ಮೀಸಲಾತಿ ಪ್ರಶ್ನೆ ಬಂದಾಗ ನೀವೇನ್ ಮಾಡಿದ್ರೆ ಅಲ್ಲಿ ಬಿಲ್ ಪಾಸ್ ಮಾಡೋದು. ಎಷ್ಟು ಪರ್ಸೆಂಟ್ಗೆ? 17%. ಈಗ ನೀವು ಬಿಲ್ ಇದನ್ನ ಒಳ ಮೀಸಲಾತಿ ಕೊಡ್ತಾ ಇರೋದು ಎಷ್ಟೊತ್ತಿಗೆ? 15%. ದ್ವಂದ್ವ ನೀತಿ ಅಲ್ವಾ ನಿಮ್ದು? ಇಲ್ಲ ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಬೇರೆ. ಅಂದ್ರೆ ಕೋರ್ಟ್ಗೂ ಕೂಡ ಮನವರಿಕೆ ಆಗಿದೆ. ಈ 6% ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರೋದು. ಇದನ್ನ ತೀರ್ಮಾನ ಸರ್ಕಾರದಿಂದ ನಮಗೆ ಬರ್ಲಿ ಅನ್ನೋದನ್ನ ಹೇಳಿದ್ರೆ ಹೊರತು ಅದನ್ನ ಬಿಟ್ಟು ಇವ್ರೇನ್ ಮಾಡಿಬಿಟ್ರು, ಇಲ್ಲ ಅದನ್ನ ಸದ್ಯಕ್ಕೆ ನಾವು ಪೆಂಡಿಂಗ್ ಇಡ್ತೀವಿ ಅಂತ ಇವರೇ ಒಪ್ಕೊಂಡು ಇವತ್ತು ಪರಿಶಿಷ್ಟ ಜಾತಿಗೆ ಕೊಟ್ಟಿರ್ತಕ್ಕಂಥ 2% ಮೀಸಲಾತಿಯನ್ನ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಕೊಟ್ಟಿರ್ತಕ್ಕಂಥ ಆ 7% ಅಲ್ಲಿ ಅಂದ್ರೆ 4% ಹೆಚ್ಚಿಗೆ ಕೊಟ್ಟಿದ್ದನ್ನ ಇವರೇ ಇವತ್ತು ತಡೆ ಹಿಡಿದಿದ್ದಾರೆ ಹೊರತು ಇದಕ್ಕೆ ಕಾರಣ 9th ಶೆಡ್ಯೂಲ್ ಅಲ್ಲ, ಯಾವುದು ಅಂದ್ರೆ ದೇ ಅಟರ್ಲಿ ಫೇಲ್ಡ್ ಇನ್ ಕನ್ವಿನ್ಸಿಂಗ್ ದಿ ಕೋರ್ಟ್.
ಯೋಜನೆ ಅಂದರೆ ಅದೇ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಬಿಂಬಿಸಲು ಈ PM ಅಭೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರ ಅಡಿಯಲ್ಲಿ ಇಂಥ ಒಂದು ಸ್ಪೆಷಲ್ ಕೇರ್ ಯೂನಿಟ್ಗಳು, ಇಂಥ ಒಂದು ಕಟ್ಟಡಗಳು ನಿರ್ಮಾಣ ಮಾಡೋ ಮೂಲಕ ಅಂದರೆ ಇರುವಂಥದ್ದು ಮೂಲಸೌಕರ್ಯಕ್ಕೆ ಒಂದು ಸಹಾಯ ಕೊಡೋ ನಿಟ್ಟಿನಲ್ಲಿ ಈ ಒಂದು ಮೂಲಸೌಕರ್ಯವನ್ನು ನಿರ್ಮಾಣ ಮಾಡೋದು. ಕೊಡಗೂಲು ಸಹ 2, ವಿರಾಜಪೇಟೆಯಲ್ಲೂ ಮಡಿಕೇರಿಯಲ್ಲೂ ಕೂಡ ಒಂದು ಸ್ಪೆಷಾಲಿಟಿ ಕೇರ್ ಸೆಂಟರು ಮತ್ತು ಟರ್ಷರಿ ಕೇರ್ ಸೆಂಟರ್ ಇತ್ಯಾದಿ ಎಲ್ಲ ಬರ್ತಾ ಇದೆ. ಇಲ್ಲಿ ಮೈಸೂರಲ್ಲೂ ಸಹ ಇಂಥ ಒಂದು ಕಟ್ಟಡ ಮತ್ತು ಇಂಥ ಒಂದು ಮೂಲಸೌಕರ್ಯ ಬರೋ ಮೂಲಕ ನಮ್ಮಿರುವಂಥದ್ದು ಒಂದು ಒಳ್ಳೆಯ ವ್ಯವಸ್ಥೆಗೆ ಒಂದು ಇನ್ನೂ ದೊಡ್ಡ ಸಹಾಯ ಆಗುವಂಥದ್ದು ಕೆಲಸ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು HR ನಮ್ಮದೇ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಕೈ ವಾಕ್ ಬೇಕಿತ್ತು ನಮಗೆ. ಇಲ್ಲೇ ಸೂಪರ್ ಸ್ಪೆಷಾಲಿಟಿ ಇರೋದ್ರಿಂದ ಅಲ್ಲಿಗೂ ಮತ್ತು ನಮ್ಮ ಕ್ರಿಟಿಕಲ್ ಕೇರ್ಗೆ ಒಂದು ಸ್ಕೈ ವಾಕ್ ಕೇಳಿದ್ದೀವಿ. ಅದಾದಮೇಲೆ ಒಂದು ರ್ಯಾಂಪ್ ಬೇಕಿತ್ತು, ರ್ಯಾಂಪು ಮತ್ತು ಒಂದು ಲಿಫ್ಟ್ ಕೇಳಿದ್ದೀವಿ ಎಕ್ಸ್ಟ್ರಾ. ಸೊ ಈ ಥರ ಅಡಿಷ್ನಲ್ ಒಂದು ಇದನ್ನು ನಾವು ಹೇಳಿದ್ದೀವಿ, MP ಸಾಹೇಬ್ರಿಗೆ ಹೇಳಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ. ಥ್ರೂ ನೋಡೋಣ, ಸೆಂಟ್ರಲ್ ಮೂಲಕನೇ ತರಿಸೋಣ ಅಂತ ಹೇಳಿದ್ದಾರೆ. ನಮ್ಮ ಇದನ್ನು ನಾವು ಕೊಡ್ತೀವಿ, ಏನೇನು ಅವಶ್ಯಕತೆ ಇದೆ ಅನ್ನೋದನ್ನು. ಮಾತ್ರ ಸೀಮಿತವಾಗಿ ಶಿವರಾತ್ರಿ ಮತ್ತು ಯುಗಾದಿ ಹಬ್ಬದಲ್ಲಿ ಮಾತ್ರ ಭಕ್ತಾದಿಗಳು ಹೋಗಲಿಕ್ಕೆ ನಾವು ಆಸ್ಪದ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಭಕ್ತಾದಿಗಳೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದೇನಿದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಶಿವರಾತ್ರಿ ಮತ್ತು ಯುಗಾದಿ ಹಬ್ಬದಲ್ಲಿ ಮಾತ್ರ ಭಕ್ತಾದಿಗಳು ಹೋಗಲಿಕ್ಕೆ ನಾವು ಆಸ್ಪದ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಭಕ್ತಾದಿಗಳೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.